ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಸೆಷನ್ನಲ್ಲಿ KS ಮುಖ್ಯ ಪರೀಕ್ಷೆಯ ಪ್ರಶ್ನೆಗಳ ಚರ್ಚಾ ಸರಣಿ ಈ ವಿಷಯದ ಕುರಿತು ಮಾತನಾಡೋಣ. ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಒಂದು ಹೊಸ ಇನಿಷಿಯೇಟಿವ್ ಸ್ಟಾರ್ಟ್ ಆಗ್ತಾ ಇದೆ ವಿತ್ ರೆಸ್ಪೆಕ್ಟ್ ಟು KS ಮೇನ್ಸ್. KS ಮುಖ್ಯ ಪರೀಕ್ಷೆಗೆ ಸಂಬಂಧಿಸಿದಂತೆ ಹಳೆಯ ಪ್ರಶ್ನೆ ಪತ್ರಿಕೆಗಳ ಚರ್ಚಾ ಸರಣಿ, ಅದರ ಜೊತೆಗೆ KS ಮುಖ್ಯ ಪರೀಕ್ಷೆಯ ಮಾದರಿ ಪ್ರಶ್ನೆಗಳ ಚರ್ಚಾ ಸರಣಿಯ ಇನಿಷಿಯೇಟಿವ್ ಇದಾಗಿರುತ್ತೆ. ಯಾರಿಗೆ ಈ ಒಂದು ಇನಿಷಿಯೇಟಿವ್ ತುಂಬ ಹೆಲ್ಪ್ ಆಗುತ್ತೆ ಅಂತಂದರೆ, ಯಾರು ಮುಂದಿನ KS ನೋಟಿಫಿಕೇಷನ್ಗೆ ವೇಟ್ ಮಾಡ್ತಾ ಇದ್ದಾರೆ, ಯಾರು ಸೀರಿಯಸ್ ಆಗಿ ತಯಾರಿಯನ್ನು ಮಾಡ್ತಾ ಇದ್ದಾರೆ, ಆ ಒಂದು ಆಸ್ಪಿರೆಂಟ್ಸ್ಗೆ ಈ ಇನಿಷಿಯೇಟಿವ್ ಏನಿದೆ ತುಂಬ ಹೆಲ್ಪ್ ಆಗುತ್ತೆ. ಕಾರಣ ಏನು ಅಂತಂದರೆ, ಪ್ರೆಸೆಂಟ್ ಕಂಡೀಷನ್ಸಲ್ಲಿ ಪ್ರಿಲಿಮ್ಸ್ಗೆ ತಯಾರಿ ಮಾಡುವುದರ ಜೊತೆಗೆ ಪ್ರತಿದಿನ ಮುಖ್ಯ ಪರೀಕ್ಷೆ ಅಂದರೆ ಮೇನ್ಸ್ ರಿಲೇಟೆಡ್ ಆಗಿ ಒಂದು ಪ್ರಶ್ನೆಗೆ ನೀವು ಉತ್ತರ ಬರೆಯುವಂತಹ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ವೆದರ್ ಯು ಆರ್ ಇನ್ ಇನಿಷಿಯಲ್ ಕಂಡೀಷನ್ ಆರ್ ಇನ್ ಎಕ್ಸ್ಪರ್ಟ್ ಏನೇ ಇರಲಿ, ಬಟ್ ನೀವು ಪ್ರಯತ್ನವನ್ನು ಮಾಡಬೇಕಾಗತ್ತೆ. 2 ಲೈನ್ ಆದರೂ ಬರೀಬಹುದು ಅಥವಾ 5 ಲೈನ್ ಆದರೂ ಬರೀಬಹುದು. ಡೇ ಬೈ ಡೇ ನಿಮ್ಮ ಒಂದು ಇಂಪ್ರೂವ್ಮೆಂಟ್ ಅಥವಾ ಅದರ ಒಂದು ಗ್ರಾಫ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಬಿಕಾಸ್ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎರಡೂ ಕೂಡ ಪ್ರಿಪ್ರೇಷನ್ ಏನಿದೆ ಸೈಮಲ್ಟೇನಿಯಸ್ಲಿ ನೀವು ಮಾಡಬೇಕಾಗತ್ತೆ. ಸೊ ಆ ಕಾರಣಕ್ಕಾಗಿ KS ಮುಖ್ಯ ಪರೀಕ್ಷೆಯ ಪ್ರಶ್ನೆಗಳ ಚರ್ಚೆ ಏನಿದೆ, ಈ ಒಂದು ಇನಿಷಿಯೇಟಿವ್ ಏನಿದೆ ಅಲ್ವಾ, ಅದು ಜಾಯಿನ್ ಟು ಲರ್ನ್ನಲ್ಲಿ ಹೇಗೆ ನಡೆಯುತ್ತೆ ಎನ್ನುವುದರ ಒಂದು ಇಂಟ್ರೊಡಕ್ಟರಿ ಅಥವಾ ಇಂಟ್ರೊಡಕ್ಷನ್ ಕ್ಲಾಸ್ ಇದಾಗಿರುತ್ತೆ. ಸೊ ಏನೇನು ನಡೆಯುತ್ತೆ, ಏನೇನಿರುತ್ತೆ ಈ ಒಂದು ಇನಿಷಿಯೇಟಿವ್ ಅಲ್ಲಿ ಅಂತ ನೋಡೋಣ. ಸೊ ಮೊದಲೇದಾಗಿ KS ಮುಖ್ಯ ಪರೀಕ್ಷೆಯಲ್ಲಿ ಎಷ್ಟು ಪ್ರಶ್ನೆ ಪತ್ರಿಕೆಗಳಿದೆ. ಸೊ ಹೊಸದಾಗಿ ಯಾರು ಫಸ್ಟ್ ಒಂದು KS ಬಗ್ಗೆ ರೀಸೆಂಟಾಗಿ ಡಿಗ್ರಿ ಮುಗಿದವ್ರಿಗೆ ಒಂದು ಸ್ವಲ್ಪ ಇದರ ಬಗ್ಗೆ ನಾಲೆಡ್ಜ್ ಇರಬೇಕಾಗತ್ತೆ. ಬಿಕಾಸ್ ಪ್ರೆಸೆಂಟಾಗಿ KS ಅಲ್ಲಿ ಮುಖ್ಯವಾಗಿ 4 ಪ್ರಶ್ನೆ ಪತ್ರಿಕೆಗಳಿರುತ್ತೆ. ಮುಖ್ಯವಾಗಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತೆ ಒಂದು ಜನರಲ್ ನಾಲೆಡ್ಜ್ ಅಥವಾ ಸಾಮಾನ್ಯ ಅಧ್ಯಯನ ಅಥವಾ ಸಾಮಾನ್ಯ ಜ್ಞಾನ. ಸೊ ಈ ಒಂದು ವಿಷಯಕ್ಕೆ 4 ಪ್ರಶ್ನೆ ಪತ್ರಿಕೆಗಳಿರುತ್ತೆ. GS1, GS2, GS3 ಮತ್ತು GS4 ಅಂತ ನಾವು ಕರಿತೀವಿ. ಅದರ ಜೊತೆಗೆ ಏನಿರುತ್ತೆ ಅಂತಂದರೆ ಒಂದು ಎಸ್ಸೆ ಪೇಪರ್ ಕೂಡ ಇರುತ್ತೆ. ಒಂದು ಎಸ್ಸೆ ಪೇಪರ್, ಪ್ರಬಂಧವನ್ನು ಬರೆಯೋಕೆ ಕೇಳ್ತಾರೆ, ಎಸ್ಸೆ ಪೇಪರ್ ಇರುತ್ತೆ. ಮುಂಚೆ ಏನಿತ್ತು, ಒಂದು ಆಪ್ಷನಲ್ ಪೇಪರ್ಸ್ ಇತ್ತು, ಬಟ್ ಅದನ್ನು ಇವಾಗ ಇಲ್ಲ, ರಿಮೂವ್ ಮಾಡಿದ್ದಾರೆ. ಅಟ್ ಪ್ರೆಸೆಂಟ್ ಅದನ್ನು ರಿಮೂವ್ ಮಾಡಿದ್ದಾರೆ. ಸೊ ನೋ ನೀಡ್ ಟು ಸ್ಟಡಿ ಆಪ್ಷನಲ್ ನೌ. ಸೊ ಇವಾಗ ಆಪ್ಷನಲ್ಸನ್ನು ಸ್ಟಡಿ ಮಾಡುವುದು ಅವಶ್ಯಕತೆ ಇಲ್ಲ. ಓನ್ಲಿ GS1, 2, 3 ಆಸ್ ವೆಲ್ ಆಸ್ 4. ಸೊ ಇಲ್ಲಿ 4 ಅಲ್ಲಿ ಎಥಿಕ್ಸ್ ಆ್ಯಂಡ್ ಇಂಟಿಗ್ರಿಟಿ ಅಂತ ಬರುತ್ತೆ. ಸೊ ನೈತಿಕ ಅಧ್ಯಯನ ಅಂತ ಒಂದು ವಿಷಯ ಇರುತ್ತೆ GS4 ಅಲ್ಲಿ. ಸೊ ಇಲ್ಲಿ ಮುಖ್ಯವಾಗಿ 4 ಪ್ರಶ್ನೆ ಪತ್ರಿಕೆಗಳಿಗೆ ನೀವು ಆನ್ಸರ್ಸನ್ನು ಬರೀಬೇಕಾಗತ್ತೆ. 1, 2 ಮತ್ತು 3 ಆ್ಯಂಡ್ 4. ಮುಂದೆ KS ಮುಖ್ಯ ಪರೀಕ್ಷೆಗೆ ತಯಾರಿ ಹೇಗೆ ಅಂತ. ಸೊ ಇವಾಗ ಎಲ್ಲಿಂದ ಮುಖ್ಯ ಪರೀಕ್ಷೆಗೆ ನೀವು ತಯಾರಿನ ಮಾಡಬೇಕು, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಮಗೆ ಬುಕ್ ಲಿಸ್ಟ್ ಗೊತ್ತಿದೆ, ಪ್ರಿಲಿಮ್ಸ್ಗೆ ನಾವು ತಯಾರಿಯನ್ನು ಮಾಡ್ತಾ ಇರ್ತೀವಿ. ಸೊ ಪ್ರಿಲಿಮ್ಸ್ಗೆ ತಯಾರಿ ಮಾಡುವುದರ ಜೊತೆಗೆ ಪ್ರಿಲಿಮ್ಸಲ್ಲಿ ನಾವೇನು ಮಾಡ್ತೀವಿ, ಸಾಕಷ್ಟು ಓದ್ತೀವಿ. DSCERT, NCERT ಆ್ಯಸ್ ವೆಲ್ ಆಸ್ ಇವಾಗ ಒಂದು ರೆಫರೆನ್ಸ್ ಬುಕ್ಸ್ ಏನಿರುತ್ತೆ ಅದು ಕೂಡ ನಾವು ಸ್ಟಡಿಯನ್ನು ಮಾಡ್ತೀವಿ. ಬಟ್ ಇಲ್ಲಿ ಮುಖ್ಯ ಪರೀಕ್ಷೆ ಅಂತ ತಕ್ಷಣ ಮೇನ್ ಆಗಿ ಇರೋದು ಬರೆಯುವಂತಹ ನಮಗೆ ಒಂದು ಅಭ್ಯಾಸ ಇರಬೇಕಾಗತ್ತೆ. ಯಾಕಂದರೆ ಪೂರ್ವಭಾವಿ ಪರೀಕ್ಷೆಗೆ ನಾವು ಸಾಕಷ್ಟು ಓದ್ತಾ ಇರ್ತೀವಿ, ಬಟ್ ಮುಖ್ಯ ಪರೀಕ್ಷೆ ಅಂದಾಕ್ಷಣ ಅಲ್ಲಿ ವಿವರವಾಗಿ ಬರೆಯೋಕೆ ಕೇಳ್ತಾರೆ, ಚರ್ಚೆ ಮಾಡೋಕ್ಕೆ ಕೇಳ್ತಾರೆ, ಒಂದು ಪ್ರಶ್ನೆನ ಕೊಟ್ಟು ಚರ್ಚಿಸಿ ಅಂತ ಕೇಳ್ತಾರೆ. ಆ ಕಾರಣಕ್ಕಾಗಿ ಬರೆಯೋದನ್ನು ನಾವು ಅಭ್ಯಾಸ ಮಾಡಬೇಕಾಗತ್ತೆ. ಹಾಗಾದರೆ ಎಲ್ಲಿಂದ ನಾವು ಬರೀಬೇಕು, ಸೊ ಏನನ್ನ ಬರೀಬೇಕು? ಸೊ KS ಹಳೆಯ ಪ್ರಶ್ನೆ ಪತ್ರಿಕೆಗಳು ಏನಿದೆ, ಆ ಹಳೆಯ ಪ್ರಶ್ನೆ ಪತ್ರಿಕೆಗಳು ಮತ್ತು ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ನೀವು ಬರೀಬೇಕಾಗತ್ತೆ ಪ್ರತಿದಿನ. ಸೊ ಪ್ರತಿದಿನ ನೀವು ಬರೆಯಲೇಬೇಕು. 2 ಲೈನ್ ಆದರೂ ಬರೀರಿ, 20 ಲೈನ್ ಆದರೂ ಬರೀರಿ, ಬಟ್ ಪ್ರತಿದಿನ ಸ್ವಲ್ಪ ಟಚ್ಚಲ್ಲಿ ಇರಬೇಕಾಗುತ್ತೆ. ಎಕ್ಸಾಂಪಲ್, ಇವಾಗ ಮುಖ್ಯ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆನ ಕೇಳ್ತಾರೆ. ಸೊ ಅಶೋಕನ ಧರ್ಮನೀತಿಯ ಕುರಿತು ವಿವರಿಸಿ ಅಂತ ಕೇಳ್ತಾರೆ. ಅಥವಾ ಹರಪ್ಪ ನಾಗರಿಕತೆ ಮತ್ತು ವೇದಗಳ ನಾಗರಿಕತೆಗಳ ನಡುವಿನ ವ್ಯತ್ಯಾಸದ ಬಗ್ಗೆ ಚರ್ಚಿಸಿ ಅಂತ ಕೇಳ್ತಾರೆ. ಸೊ ಇಂತಹ ಪ್ರಶ್ನೆಗಳನ್ನು ನೀವು ಬರೆದು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಅಶೋಕನ ಧರ್ಮನೀತಿ ಹೇಗಿತ್ತು, ಯಾಕೆ ಅಶೋಕ ಒಂದು ಧರ್ಮನೀತಿಯನ್ನು ಪಾಲಿಸ್ತಾ ಇದ್ದ, ಸೊ ಅದಕ್ಕಾಗಿ ಏನೇನೋ ಒಂದು ತ್ಯಾಗವನ್ನು ಮಾಡ್ತಾನೆ. ಸೊ ಅಶೋಕನ ಧರ್ಮನೀತಿ ಅವನ ಒಂದು ಮೈಂಡ್ ಸೆಟ್ ಅಥವಾ ಅವನಿಗೆ ಇದ್ದಂತಹ ಅವಲೋಕನ ಏನಿತ್ತು, ಧರ್ಮದ ಬಗ್ಗೆ ಇದ್ದಂತಹ ಒಂದು ಅವಲೋಕನ ಯಾವ ರೀತಿ ಇತ್ತು, ಅದನ್ನು ಕೂಡ ನೀವು ವಿವರಿಸಬಹುದು.
ಅದೇ ರೀತಿ ಹರಪ್ಪ ಮತ್ತು ವೇದಗಳ ನಾಗರಿಕತೆಗಳ ನಡುವೆ ಏನು ವ್ಯತ್ಯಾಸ ಇತ್ತು ಮತ್ತು ಏನು ಸಾಮ್ಯತೆ ಇತ್ತು. ಹರಪ್ಪ ನಾಗರಿಕತೆಯಲ್ಲಿ ಏನು ಒಂದು ಆರ್ಥಿಕತೆ ಇತ್ತು ಅಥವಾ ವೇದಗಳ ನಾಗರಿಕತೆಯಲ್ಲಿ ಏನು ಆರ್ಥಿಕತೆ ಇತ್ತು, ಅವರು ಯಾರನ್ನ ಪೂಜೆ ಮಾಡ್ತಾ ಇದ್ರು ಹರಪ್ಪ ನಾಗರಿಕತೆ ಜನ, ಮತ್ತು ವೇದಗಳ ನಾಗರಿಕತೆಯಲ್ಲಿ ಒಂದು ದೇವರ ಸ್ಥಾನವನ್ನು ಎಲ್ಲಿ ಕೊಟ್ಟಿದ್ರು, ಯಾರಿಗೆ ನಾವು ದೇವರಂತ ಪೂಜೆ ಮಾಡ್ತಿದ್ವಿ, ವೇದಗಳ ನಾಗರಿಕತೆಯಲ್ಲಿ ಎಷ್ಟು ವ್ಯತ್ಯಾಸ ಇತ್ತು, ಯಾವ ಲೋಹಗಳನ್ನು ಬಳಸ್ತಾ ಇದ್ರು, ಯಾತಕ್ಕಾಗಿ ಬಳಸ್ತಾ ಇದ್ರು, ಎಲ್ಲವನ್ನ ಕೂಡ ನಾವು ಚರ್ಚಿಸಬೇಕಾಗತ್ತೆ ಎಲ್ಲಿ ಈ ಒಂದು ಪ್ರಶ್ನೆಯಲ್ಲಿ. ಇದಾದ್ಮೇಲೆ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಿಸಿದ ಪ್ರಶ್ನೆ ಅಂತಾಕ್ಷಣ ಯಾವುದನ್ನು ಚರ್ಚೆ ಮಾಡಬೇಕು. ಸೊ ಇಲ್ಲಿ ರೀಸೆಂಟ್ ಆಗಿ ನೋಡ್ತಾ ಇದ್ರೆ ನಾವು ಜಾಗತಿಕ ಅಭಿವೃದ್ಧಿ, ಜಾಗತಿಕವಾಗಿ ಬಹಳಷ್ಟು ರಂಗದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಜಾಗತಿಕವಾಗಿ ಪೈಪೋಟಿ ಇದೆ. ಇವತ್ತು ಪ್ರತಿಯೊಂದು ದೇಶಗಳ ನಡುವೆ ಪೈಪೋಟಿ ಇದೆ. ಅಮೆರಿಕ ನಡುವೆ ಪೈಪೋಟಿ ಇದೆ, ಭಾರತ ಮತ್ತು ಅಮೆರಿಕದ ನಡುವೆ, ಭಾರತ ಮತ್ತು ನೆರೆಯ ರಾಷ್ಟ್ರಗಳ ನಡುವೆ ಒಂದು ಪೈಪೋಟಿ ಇದೆ. ಸೊ ಇಲ್ಲಿ ನಾವು ಜಾಗತಿಕ ಅಭಿವೃದ್ಧಿ ಏನು ಹೊಂದ್ತಾ ಇದ್ದೀವಿ, ಜಾಗತಿಕ ಅಭಿವೃದ್ಧಿಯ ಜೊತೆಗೆ ಜಾಗತಿಕ ಹವಾಮಾನಕ್ಕೂ ಕೂಡ ನಾವು ತೊಂದರೆಯನ್ನು ಕೊಡ್ತಾ ಇದ್ದೀವಾ ಚರ್ಚಿಸಿ ಅಂತ ಪ್ರಶ್ನೆ ಬರ್ಬೋದು. ಜಾಗತಿಕ ಅಭಿವೃದ್ಧಿಯಿಂದ ಜಾಗತಿಕ ವಾತಾವರಣಕ್ಕೆ ಅಥವಾ ಜಾಗತಿಕ ತಾಪಮಾನಕ್ಕೆ ನಾವು ಕಾರಣ ಆಗ್ತಾ ಇದ್ದೀವಾ ಚರ್ಚಿಸಿ ಅಂತ ಪ್ರಶ್ನೆ ಬರ್ಬೋದು. ಸೊ ಇಂಥ ಪ್ರಶ್ನೆ ಒಂದು ಕರೆಂಟ್ ಅಫೇರ್ಸ್ ಮೇಲೆ ಅಥವಾ ಪ್ರಚಲಿತ ವಿದ್ಯಮಾನಗಳಲ್ಲಿ ಬರುವಂತಹ ಫ್ಯಾಕ್ಟ್ ಮತ್ತು ಫಿಗರ್ಸ್ಗಳನ್ನು ಇನ್ಕ್ಲೂಡ್ ಮಾಡಿ ಬರಿಬೇಕಾಗತ್ತೆ. ಸೊ ಇಂತಹ ಪ್ರಶ್ನೆಗಳನ್ನು ಕೂಡ ನೀವು ಚರ್ಚೆ ಮಾಡ್ಬೋದು ಅಥವಾ ನೀವು ಪ್ರಾಕ್ಟೀಸ್ ಮಾಡ್ಬೋದು ಪ್ರತಿದಿನ. ಸೊ ಏನು ನ್ಯೂಸ್ ಪೇಪರಲ್ಲಿ ಇಂತಹ ಪ್ರಶ್ನೆ ಬರುತ್ತೆ, ಇದ್ರ ಬಗ್ಗೆ ನೀವು ಪ್ರಾಕ್ಟೀಸನ್ನು ಮಾಡಬೇಕಾಗತ್ತೆ. ಇಂತಹ ಪ್ರಶ್ನೆಗಳನ್ನು ನಾವು ಕೂಡ ಚರ್ಚೆ ಮಾಡೋಣ. ಸೊ KS ಮುಖ್ಯ ಪರೀಕ್ಷೆಯ ಪ್ರಶ್ನೆಗಳ ಚರ್ಚೆ ಜಾಯಿನ್ ಟು ಲರ್ನ್ನಲ್ಲಿ ಹೇಗೆ ನಡೆಯುತ್ತೆ, ಸೊ ಇದ್ರ ಬಗ್ಗೆ ಹೇಗೆ ಈ ಒಂದು ಇನಿಷಿಯೇಟಿವ್ ಯಾವ ರೀತಿ ನಡೆಯುತ್ತೆ ಅಂದರೆ, ಜಾಯಿನ್ ಟು ಲರ್ನ್ ಟೆಲಿಗ್ರಾಮ್ ಇದೆ. ಸೊ ಜಾಯಿನ್ ಟು ಲರ್ನ್ ಟೆಲಿಗ್ರಾಮ್ ಇದೆ, ಅದರ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಸೊ ನೀವಲ್ಲಿ ಜಾಯಿನ್ ಆಗ್ಬೋದು. ಸೊ ಅಲ್ಲಿ ಏನಾಗುತ್ತೆ, ಟೆಲಿಗ್ರಾಮ್ನಲ್ಲಿ ಪ್ರಶ್ನೆಯನ್ನು ಕೊಡುತ್ತೀವಿ. ಪ್ರತಿದಿನ ಒಂದು ಪ್ರಶ್ನೆ ಬರುತ್ತೆ ಅಥವಾ ವಾರದಲ್ಲಿ 3 ಪ್ರಶ್ನೆ ಬರುತ್ತೆ. 2 ಡೇಸ್ಗೆ ಒಂದು ನಿಮಗೆ ಪ್ರಶ್ನೆಯನ್ನು ಕೊಡ್ತೀವಿ. ಸೊ ಪ್ರಶ್ನೆ ಬರುತ್ತೆ, ಪ್ರಶ್ನೆ ಬಂದಮೇಲೆ ಅದಕ್ಕೆ ನೀವು ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಆ ಪ್ರಶ್ನೆ ಎಕ್ಸಾಂಪಲ್ ಇವಾಗ ನಾನು ಹೇಳಿದೆ, ಅಶೋಕನ ಧರ್ಮನೀತಿಯ ಕುರಿತು ವಿವರಿಸಿ, ಇದು ಒಂದು ಪ್ರಶ್ನೆ. ಸೊ ಅಶೋಕನ ಧರ್ಮನೀತಿಯ ಕುರಿತು ವಿವರಿಸಿ ಅಂತಾಕ್ಷಣ ಆ ಪ್ರಶ್ನೆಗೆ ನೀವು ಉತ್ತರ ಬರೆಯುವಂತಹ ಪ್ರಯತ್ನ ಮಾಡ್ಬೋದು. ಸೊ ನೀವು ಯಾರು ಸೆಲ್ಫ್ ಸ್ಟಡಿ ಮಾಡ್ತಾ ಇರ್ಬೋದು, ನಿಮ್ಮ ಒಂದು ಕೋಣೆಯಲ್ಲೇ ಕೂತ್ಕೊಂಡು ನೀವು ಉತ್ತರವನ್ನು ಬರೆಯುವಂತಹ ಪ್ರಯತ್ನವನ್ನು ಮಾಡ್ಬೋದು. ಅದಾದಮೇಲೆ ಈ ಪ್ರಶ್ನೆ ಆದಮೇಲೆ ಅದೇ ಪ್ರಶ್ನೆಯನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಆ ಪ್ರಶ್ನೆಯನ್ನು ಮಾದರಿ ಉತ್ತರದ ಜೊತೆಗೆ, ಸೊ ಒಂದು ಮಾಡೆಲ್ ಆನ್ಸರ್ ಜೊತೆಗೆ ವಿವರಿಸಲಾಗುತ್ತೆ ಅಥವಾ ಚರ್ಚಿಸಲಾಗುತ್ತೆ. ಅದೇ ಪ್ರಶ್ನೆ ಅಶೋಕನ ಧರ್ಮನೀತಿಯ ಕುರಿತು ವಿವರಿಸಿ ಚರ್ಚಿಸಿ ಅಂತ ಏನಿರುತ್ತೆ ಅದೇ ಪ್ರಶ್ನೆನ ಒಂದು ಎಕ್ಸಾಂಪಲ್ ಏನು ಆನ್ಸರ್ ವಿತ್ ಆನ್ಸರ್ ಒಂದು ಚರ್ಚೆನ ಮಾಡಲಾಗುತ್ತೆ. ಹೀಗೆ ಎಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳೇನಿರುತ್ತೆ, ಎಲ್ಲ ಹಳೆಯ KS ಮುಖ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಚರ್ಚೆ ಮಾಡಲಾಗುತ್ತೆ. ಸೊ ಇಲ್ಲಿ 4 ಪ್ಲೇ ಲಿಸ್ಟನ್ನು ಕ್ರಿಯೇಟ್ ಮಾಡ್ತೀವಿ. 4 ಪ್ಲೇ ಲಿಸ್ಟ್, GS 1, GS 2, 3, 4. ಯಾಕೆ 4 ಪ್ಲೇ ಲಿಸ್ಟನ್ನು ಕ್ರಿಯೇಟ್ ಮಾಡ್ತೀವಿ ಅಂತಂದರೆ, ಸೊ ಸಪ್ರೇಟ್ ಪೇಪರ್ಸ್ ಇದೆ. ಸೊ ಪೇಪರ್ 1ಗೆ ಸಂಬಂಧಿಸಿದ ಎಲ್ಲ ಪ್ರಶ್ನೆಗಳನ್ನು ಅಲ್ಲೇ ಚರ್ಚೆ ಮಾಡಲಾಗುತ್ತೆ, ಒಂದೇ ಕಡೆ ಕೊಟ್ಬಿಡ್ತೀವಿ. ಅದೇ ರೀತಿ 2, 3, 4 ಸೊ ನಿಮಗೆ ರಿವಿಷನ್ ಮಾಡೋಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಸೊ ನಿಮಗೆ ಕೊನೆ ಮೂಮೆಂಟಲ್ಲಿ ಒಂದೇ ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ 1 by 1 ಅರೌಂಡ್ 10 ಕ್ವಶನ್ಸ್ ಇತ್ತು ಅಂದರೆ 10 ಕ್ವಶನ್ಸ್ ಕೂಡ ನಿಮಗೆ ಕಂಪ್ಲೀಟ್ ಆಗುತ್ತೆ. GS 1 ರಿಲೇಟೆಡ್ ಆಗಿ ಅರೌಂಡ್ ಒಂದು 200 ಕ್ವಶನ್ಸು, GS 2 ಅಲ್ಲಿ ಒಂದು 200 ಕ್ವಶನ್ಸು, 3 ಒಂದು 200, 200 ಅರೌಂಡ್ ಒಂದು ಟೋಟಲ್ ಆಗಿ ಒಂದು 800 ಕ್ವಶನ್ಸ್ ಅಥವಾ 1000 ಕ್ವಶನ್ಸನ್ನು ನಾವು ಎಲ್ಲ 4 ಪೇಪರ್ ಸೇರಿ ಡಿಸ್ಕಸ್ ಮಾಡಿದ್ರೆ ಅಥವಾ ಚರ್ಚೆ ಮಾಡಿದ್ರೆ ಬರೆದ್ರೆ ನಮಗೆ ಒಂದು ಪಾಸಿಟಿವ್ ಒಂದು ವೈಬ್ಸ್ ಇರುತ್ತೆ. ಅಂದರೆ ಒಂದು ಎಕ್ಸಾಮನ್ನು ಅಪ್ರೋಚ್ ಮಾಡೋಕ್ಕೆ ಪಾಸಿಟಿವ್ ವೈಬ್ಸ್ ಇರುತ್ತೆ. ಆ ಕಾರಣಕ್ಕಾಗಿ ಈ ಇನಿಷಿಯೇಟಿವ್ ಏನಿದೆ ತುಂಬ ಒಂದು ಯೂಸ್ಫುಲ್ ಆಗುತ್ತೆ. ಫ್ರೆಷರ್ಸ್ ಇರ್ಬೋದು ಅಥವಾ ಆಲ್ರೆಡಿ ಓದ್ದವರು, ಇವಾಗ ನಾವು PSI ಮಾತ್ರ ಓದಿರ್ತೀವಿ. PSIಗೆ KSಗೆ ಡಿಫರೆನ್ಸಸ್ ಏನೂ ಇಲ್ಲ with respect to exam syllabus, because ನಾವು ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್, ಎಕನಾಮಿಕ್ಸ್ ಎಲ್ಲವನ್ನ ಓದಿರ್ತೀವಿ. ಈವನ್ KS ಅಲ್ಲೂ ಕೂಡ ಇದೇ ಸಿಲೆಬಸ್ ಇದೆ. ಬಟ್ ಅಲ್ಲಿ ಏನು ಮೇನ್ಸ್ ಅಂದಾಕ್ಷಣ ಬರೀರಿ ಅಂತ ಕೇಳ್ತಾರೆ, ವಿವರಣಾತ್ಮಕವಾಗಿ ಚರ್ಚಿಸಿ ಬರೀರಿ ಅಂತ ಕೇಳ್ತಾರೆ. ಸೊ ಬರೆಯೋದು ಪ್ರಾಕ್ಟೀಸ್ ಮಾಡಿದ್ರೆ ನೀವು PSI ಓದೋರು KSಗೂ ಕೂಡ ಅಪ್ರೋಚನ್ನ ಮಾಡ್ಬೋದು ವಿತ್ ಪಾಸಿಟಿವ್ ಹೋಪ್ಸ್. ಆ ಕಾರಣಕ್ಕಾಗಿ ಯಾರು PSI ಮಾತ್ರ ಓದ್ತಾ ಇದ್ದೀವಿ, KS ಓದಲ್ಲ ಅನ್ಕೊಂಡವರು ಇನ್ಮೇಲೆ KSಗೂ ಕೂಡ ನೀವು ಟ್ರೈ ಮಾಡ್ಬೋದು ವಿತ್ ಒಂದು ಬೆಸ್ಟ್ ಅಟೆಂಪ್ಟ್ಗೆ ನೀವು ಟ್ರೈ ಮಾಡ್ಬೋದು ಅಂತ ಹೇಳ್ತಾ ಈ ಇನಿಷಿಯೇಟಿವ್ ಈ ರೀತಿಯಾಗಿ ಜಾಯಿನ್ ಟು ಲರ್ನಲ್ಲಿ ಕಮಿಂಗ್ ಡೇಸ್. ಸೊ ಇವತ್ತು ಒಂದು ಇಂಟ್ರೊಡಕ್ಷನ್ ಆಗಿರುತ್ತೆ. ಫಸ್ಟ್ ಕ್ವಶನ್ ಜಾಯಿನ್ ಟು ಲರ್ನ್ ಟೆಲಿಗ್ರಾಮಲ್ಲಿ ಒಂದು ಅಪ್ಲೋಡ್ ಆಗುತ್ತೆ. ಟೆಲಿಗ್ರಾಮಲ್ಲಿ ನೋಡಿ ಬರೀರಿ. ಸೊ ನೀವು ಬರೀದೆ ಜಸ್ಟ್ ವಿಡಿಯೋ ನೋಡಿದ್ರೆ ನಿಮಗೆ ಹೆಲ್ಪ್ ಆಗಲ್ಲ. ಬರೀರಿ, ನಿಮ್ಮ ಆನ್ಸರ್ಸನ್ನು ಬರೀರಿ. ಬರೆದ್ಮೇಲೆ ಮಾಡೆಲ್ ಆನ್ಸರ್ಸ್ ಜೊತೆಗೆ ನೀವು ಅದನ್ನು ಕಂಪೇರ್ ಮಾಡ್ಕೋಬಹುದು. ಸೊ ಈ ವಿಡಿಯೋ ನೋಡೋದ ತಕ್ಷಣ ನೆಕ್ಸ್ಟ್ KS ನೋಟಿಫಿಕೇಶನ್ ಯಾವಾಗ ಅಂತ ಕೂಡ ಕೇಳ್ತಾರೆ.
ಹೇಳ್ತಾರೆ. ಸೊ ಯಾವಾಗ ಅನ್ನೋದಕ್ಕಿಂತ ನೋಟಿಫಿಕೇಶನ್ ಡೇಟ್ ಬರೋದಕ್ಕಿಂತ ಮುಂಚೆನೇ ನೀವು ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿ. ಡೇಟ್ಗೆ ವೇಟ್ ಮಾಡಿ, ಅದು ಡೇಟ್ ಬರೋದ್ರ ಅದ್ರ ಪಾಡಿಗೆ ಬರಲಿ, ಡೇಟ್ ಅದು ಬರೋದ್ರ ಪಾಡಿಗೆ ಬರಲಿ, ಬಟ್ ನಿಮ್ಮ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಈ ಹೊಸ ಇನಿಷಿಯೇಟಿವ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.